ಹಸುಗಳ ಕೆಚ್ಚಲನ್ನ ಕತ್ತರಿಸಿದವರನ್ನ ಹುಡುಕೋದೆ ದೊಡ್ಡ ಚಾಲೆಂಜ್ ಆಗಿಬಿಟ್ಟಿದೆ. ಘಟನೆ ನಡೆದ ಸ್ಥಳದಲ್ಲಿ ಕ್ರೂರಿಗಳ ಕ್ಲೂ ಅನ್ನ ಹುಡುಕಲು ಪೊಲೀಸರು ಈಗ ಹೆಣೆದಾಡ್ತಿದ್ದಾರೆ. 3 ಹಸುಗಳನ್ನ ಕತ್ತರಿಸಿದಂತ ಕೆಚ್ಚಲುಗಳೇನಿದೆಯಲ್ಲ, ಇದು ಬೀದಿ ನಾಯಿಗಳ ಪಾಲಾಗಿವೆ. ಹಸುಗಳ ಕೆಚ್ಚಲನ್ನ ಕತ್ತರಿಸಿದ ಜಾಗದಲ್ಲಿ ಯಾವುದೇ ರೀತಿಯಾದಂತಹ ಸಿಸಿಟಿವಿ ಇಲ್ಲ. ಏನೋ ಕೆಚ್ಚಲನ್ನ ಕತ್ತರಿಸಿದ ಜಾಗ ಕೂಡ ಪುಂಡ ಪೋಖರಿಗಳು, ಮಾದಕ ವ್ಯಸನಿಗಳ ಅಡ್ಡ ಆಗಿತ್ತು. ಇನ್ನು ರಾತ್ರಿ ಹೊತ್ತಿನಲ್ಲಿ ಆ ಪ್ರದೇಶದಲ್ಲಿ ಮಹಿಳೆಯರು ಓಡಾಡೋದಕ್ಕೂ ಕೂಡ ಹೆದರ್ತಾ ಇದ್ರು. ಇಂತಹ ಸ್ಥಳದಿಂದ ಕ್ಲೂ ಅನ್ನ ಹೊರತೆಗೆಯೋದು ಪೊಲೀಸರಿಗೆ ಈಗ ದೊಡ್ಡ ಚಾಲೆಂಜ್ ಆಗಿದೆ. ಶೀಘ್ರ ಬಂಧನಕ್ಕೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು, ಗೃಹ ಸಚಿವ ಪರಮೇಶ್ವರ್ ಅವರು ಕಟ್ಟುನಿಟ್ಟಿನ ಆದೇಶವನ್ನ ಕೊಟ್ಟಿದ್ದಾರೆ. ಸಿಎಂ ಮತ್ತು ಹೋಮ್ ಮಿನಿಸ್ಟರ್ ನೇರ ಸೂಚನೆಯ ಹಿನ್ನೆಲೆಯಲ್ಲಿ ಪೊಲೀಸರು ನಿರಂತರ ಹುಡುಕಾಟವನ್ನ ಮಾಡ್ತಿದ್ದಾರೆ. ಹಸುಗಳ ಕೆಚ್ಚಲನ್ನ ಕತ್ತರಿಸಿದ ಪ್ರಕರಣದ ವಿರುದ್ಧ ರಾಜ್ಯಾದ್ಯಂತ ಆಕ್ರೋಶ ಕೂಡ ವ್ಯಕ್ತವಾಗ್ತಿದೆ. ಇನ್ನು ಆರೋಪಿಗಳ ಸುಳಿವಿಗಾಗಿ ತಲೆಯನ್ನ ಕೆಡಿಸಿಕೊಂಡಿದ್ದಾರೆ ಚಾಮರಾಜಪೇಟೆಯ ಪೊಲೀಸರು. ಬೆಂಗಳೂರಿನ ಚಾಮರಾಜಪೇಟೆಯ ವಿನಾಯಕ ನಗರದಲ್ಲಿ ಮೂಕ ಪ್ರಾಣಿಗಳ ವೇದನೆ ಇಡೀ ರಾಜ್ಯಾದ್ಯಂತ ಆಕ್ರೋಶಕ್ಕೆ ಕಾರಣ ಆಗಿದೆ. ಯಾಕಂತಂದ್ರೆ ಒಂದು ಆಘಾತಕಾರಿ ಕೃತ್ಯ ಎಸಗಿದ್ದಾರೆ. ಅದುವೇ ತಡರಾತ್ರಿಯಲ್ಲಿ ಹಸುಗಳ ಕೆಚ್ಚಲನ್ನ ಕೊಯ್ದಿದ್ದಾರೆ ದುಷ್ಕರ್ಮಿಗಳು. ಸದ್ಯ ಈ ಪ್ರಕರಣವನ್ನ ಶೀಘ್ರವೇ ಯಾರ್ಯಾರು ರಾಕ್ಷಸರಿದ್ದಾರಲ್ಲ, ಹಸುವಿನ ಕೆಚ್ಚಲನ್ನ ಕತ್ತರಿಸಿದವರು, ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದಾರೆ. ಇನ್ನು ಹೋಮ್ ಮಿನಿಸ್ಟರ್ ಕೂಡ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಪೊಲೀಸರು ಈಗ ಯಾರ್ಯಾರಿದ್ದಾರೆ ಆ ರಾಕ್ಷಸರು, ಇಂಥ ದುಷ್ಕೃತ್ಯವನ್ನ ಮಾಡಿದಾರಲ್ಲ, ಅವರನ್ನ ಹುಡುಕಾಟದಲ್ಲಿ ಪೊಲೀಸರು ಈಗ ಫುಲ್ ಬಿಸಿ ಆಗಿದ್ದಾರೆ. ಯಾಕಂತಂದ್ರೆ ಘಟನೆ ನಡೆದಿರುವಂತ ಸ್ಥಳದಲ್ಲಿ ಯಾವುದೇ ರೀತಿಯಾದಂತಹ ಸಿಸಿಟಿವಿ ಕ್ಯಾಮೆರಾಗಳಿಲ್ಲ. ಹಾಗಾಗಿ ಯಾರು ಮಾಡಿರ್ಬೋದು ಅಂತ ಹುಡುಕೋದೆ ಪೊಲೀಸರಿಗೆ ಈಗ ತಲೆನೋವಾಗ್ಬಿಟ್ಟಿದೆ. ಮತ್ತೊಂದು ಕಡೆಯಲ್ಲಿ ಈ ಘಟನೆ ನಡೆದಿರುವಂತ ಸ್ಥಳ ಇದೆಯಲ್ಲ, ಕೆಚ್ಚಲನ್ನ ಕತ್ತರಿಸಿದಂತ ಆ ಜಾಗ ಬರೀ ಪುಂಡ ಪೋಖರಿಗಳು, ಈ ಮಾದಕ ವ್ಯಸನಿಗಳ ಅಡ್ಡ ಆಗಿತ್ತು. ಇನ್ನು ರಾತ್ರಿ ಹೊತ್ತಿನಲ್ಲಿ ಆ ಪ್ರದೇಶದಲ್ಲಿ ಮಹಿಳೆಯರು ಕೂಡ ಅಡ್ಡಾಡ್ತಾ ಇರಲಿಲ್ಲ. ಯಾಕಂತಂದ್ರೆ ಓಡಾಡೋದಕ್ಕೂ ಭಯ ಪಡ್ತಾ ಇದ್ರು ಅಂತಹ ಜಾಗ. ಈ ಮೂಲಕ ಬೆಂಗಳೂರಿನ ಪರಿಸ್ಥಿತಿ ಯಾವ ರೀತಿಯಾಗಿ ಆಗಿಬಿಟ್ಟಿದೆ. ಬೆಂಗಳೂರಿನ ಚಾಮರಾಜಪೇಟೆಯ ವಿನಾಯಕ ನಗರದಲ್ಲಾಗಿರುವಂತಹ ಘಟನೆ ಇದು. ಸುತ್ತಮುತ್ತ ಎಲ್ಲೂ ಕೂಡ ಸಿಸಿ ಕ್ಯಾಮೆರಾ ಇಲ್ಲ. ರಾತ್ರಿ ಹೊತ್ತಿನಲ್ಲಿ ಮಹಿಳೆಯರು ಓಡಾಡೋದಕ್ಕೇನೆ ಭಯ ಪಡ್ತಾ ಇದ್ರು. ಹೀಗಾಗಿ ಈಗ ಪೊಲೀಸರಿಗೆ ಆ ರಾಕ್ಷಸರನ್ನ ಹುಡುಕೋದು ದೊಡ್ಡ ಒಂದು ಸವಾಲಾಗಿಬಿಟ್ಟಿದೆ. ಇನ್ನು ರಾಜ್ಯಾದ್ಯಂತ ಈ ಒಂದು ಕೃತ್ಯಕ್ಕೆ ಆಕ್ರೋಶಗಳು ವ್ಯಕ್ತವಾಗ್ತಿದೆ. ನೇರವಾಗಿ ಸಿಎಂ ಸಿದ್ದರಾಮಯ್ಯನವರು ಮತ್ತು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಕೂಡ ಆದಷ್ಟು ಬೇಗ ಬಂಧನ ಮಾಡಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಸದ್ಯ ಬೆಂಗಳೂರಿನ ಚಾಮರಾಜಪೇಟೆಯ ಪೊಲೀಸರು ಆರೋಪಿಗಳ ಸುಳಿವಿಗಾಗಿ ತಲೆಯನ್ನ ಕೆಡಿಸಿಕೊಂಡಿದ್ದಾರೆ.